ಅದಕ್ಕಾಗಿ ನೀನು ಕಾಯಲೇಬೇಕು. ನಾನು ಯಾವುದೇ ಉತ್ತರ ಕೊಡದಂತೆ ನನ್ನ ಮಕ್ಕಳೇ ನನ್ನನ್ನು ಕಟ್ಟಾಕಿದ್ದಾರೆ. ನಿನ್ನನ್ನು ಕಟ್ಟಾಕೋದಾ? ಅದೇ ಹೇಗೆ ಸಾಧ್ಯ? ನನ್ನ ಮಕ್ಕಳಿಗೆ ನನ್ನನ್ನೇ ಗೆಲ್ತೀನಿ ಅನ್ನೋ ಗರ್ವ, ಈ ಜಗನ್ಮಾತೆಯ ಜಗನ್ಮಾಯೆಯನ್ನ ಗೆಲ್ತೀನಿ ಅನ್ನೋ ಅಹಂ, ತಾಯಿಯನ್ನೇ ಮೀರಿಸಿದೀವಿ ಅಂತ ಅಲ್ಪ ಸಂತೋಷ ಪಡ್ತಿದ್ದಾರೆ. ಅದು ಭ್ರಮೆ ಅಂತ ಅವ್ರಿಗೆ ತಿಳಿದಿಲ್ಲ. ಅದು ನನ್ನದೇ ಆಟ. ಈ ಮಕ್ಕಳ ಆಟವನ್ನ ಕ್ಷಮಿಸಬೇಕು, ಶಿಕ್ಷಿಸಬೇಕು ಅನ್ನೋ ಗೊಂದಲದಲ್ಲಿದ್ದೀನಿ. ಹಾಗಾಗಿ ಈ ಕ್ಷಣದಲ್ಲೇ ಏನೂ ಉತ್ತರವನ್ನ ಕೊಡಲಾರೆ. ನನ್ನ ತಾಯಿ ತಾಳ್ಮೆ ಇರಲಿ ಮಗಳೇ. ನೀನು ನನ್ನ ಸನ್ನಿಧಾನವನ್ನು ಬಿಟ್ಟು ಹೊರಡುವ ಮುನ್ನ ನಿನಗೆ ನನ್ನ ಅನುಗ್ರಹದಿಂದ ಎಲ್ಲವೂ ಅರಿವಾಗುತ್ತದೆ. ಆದರೆ ಅದಕ್ಕೂ ಮುನ್ನ ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆ. ನನ್ನಿಂದನಾ? ಹೌದು. ಶ್ರೀಚಕ್ರ ಉದ್ಭವ ಆದ ಮೇಲೆ ಅದನ್ನ ಕಲ್ಯಾಣಿಲಿ ತಂದು ಮುಳುಗಿಸ್ತಾರೆ. ಮುಳುಗಿಸ್ಲಿ, ಅದನ್ನ ನಾವು ಮೇಲೆ ಏಳದ ಹಾಗೆ ನೋಡ್ಕೊಳ್ಳೋಣ. ಮುಳುಗಿದ ಶ್ರೀಚಕ್ರ ನಮ್ಮ ಕೈವಶವಾಗುತ್ತೆ. ಇದು ಸಾಧ್ಯನಾ? ಸಾಧ್ಯ. ಕಲ್ಯಾಣಿಯ ನೀರು, ಅದರ ವಾಯು ಎಲ್ಲವನ್ನು ನಮ್ಮ ಕೈವಶಕ್ಕೆ ತಗೋಬೇಕು. ಅದು ನಮ್ಮ ವಶಕ್ಕೆ ಬಂದ ಮೇಲೆ ಅದರ ಸರಹದ್ದಿನ ಎಲ್ಲವೂ ನಮ್ಮ ಕೈವಶವಾಗುತ್ತೆ. ಶ್ರೀಚಕ್ರ ಮೇಲೇಳೋಲ್ಲ, ಅದು ಅಮ್ಮನವರ ಕೈ ತಪ್ಪುತ್ತೆ. ಆದ್ರೆ ಅದನ್ನ ಸಾಧಿಸೋದಾದ್ರೂ ಹೇಗೆ? ಪಂಚಭೂತಗಳ ಸಿದ್ಧಿ ಪಡ್ಕೋಬೇಕು. ಕಲ್ಯಾಣಿ ಸುತ್ತಲಿನ ಭೂಮಿ, ಆಕಾಶ, ವಾಯು, ಅಗ್ನಿ, ಕಲ್ಯಾಣಿಯ ಜಲ ಎಲ್ಲವನ್ನೂ ನಮ್ಮ ವಶಕ್ಕೆ ಪಡ್ಕೋಬೇಕು. ನಾನು ನನ್ನ ದೇವತೆಯ ಅನುಗ್ರಹ ಪಡಿತೀನಿ. ಸಿದ್ಧಿಗಳಿಗೆ ಅಧಿದೇವತೆ ಅವಳು. ಜಗತ್ತಿಗೂ ಮುಂಚಿನ ಜಲಪ್ರಳಯದಲ್ಲಿ ಹುಟ್ಟಿದ ದೇವತೆ ಅವಳು. ಅವಳ ಸಿದ್ಧಿ ಆದ್ರೆ ಶ್ರೀಚಕ್ರಕ್ಕೆ ನಾವು ಜಲ ದಿಗ್ಬಂಧನ ಹಾಕ್ಬಹುದು. ಕಾಲ ರುದ್ರ ಭೈರವನ ಆಹ್ವಾನ ಮಾಡ್ತೀನಿ ನಾನು. ಶೂದ್ರ ಶಕ್ತಿಗಳ ಅಧಿಕಾರ ದೇವರವನು. ಕಡ್ಕಿ, ನೀನು ಜಲ ನಿರ್ಯಾಣ ಮಾಡು. ನಾನು ಶೂದ್ರ ಶಕ್ತಿಗಳ ಸಹಾಯದಿಂದ ಉಳಿದ ಭೂತಗಳನ್ನು ವಶಕ್ಕೆ ಪಡೆದುಕೊಳ್ತೀನಿ. ಇಷ್ಟಾದ್ರೆ ಶ್ರೀಚಕ್ರ ನಮ್ಮ ಕೈವಶವಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಸರಿ, ಸಿದ್ಧತೆ ಮಾಡ್ಕೊಳ್ಳಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?